ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ವೃಶ್ಚಿಕ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೇನೆ. ವೃಶ್ಚಿಕ ರಾಶಿಯವರೆಗೂ ಹೋದ ವರ್ಷ ತುಂಬಾ ಅಡೆತಡೆಗಳು ಹಾಗುಗಳನ್ನು ನೋಡಿದಿರಾ. ಜೀವನದಲ್ಲಿ ಯಾವಾಗ ನಾನು ಸ್ವಲ್ಪ ಸೆಟಲ್ ಆಗ್ತೇನೆ, ಆರಾಮ್ಸೆ ಆಗಿರ್ತೇನೆ, ಟೆನ್ಷನ್ ಫ್ರೀ ಆಗಿರ್ತೀನಿ ಅಂತ ತುಂಬಾ ಜನ ಒದ್ದಾಡ್ತಿದ್ದೀರಿ. ಆ ಅದೃಷ್ಟದ ಮಾಸ ಈ ತಿಂಗಳಿಂದನೇ ಶುರುವಾಗುತ್ತೆ. ಈ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ವೃಶ್ಚಿಕ ರಾಶಿಯವರಿಗೆ ಹೇಳ್ಬೇಕಾದ್ರೆ ಒಂದು ಶುಭ ಸುದ್ದಿಯನ್ನು ಹೇಳ್ತೇನೆ. ಈ ಮಾಸದಿಂದ ನಿಮಗೆ ಗುರುಬಲ ಪ್ರಾರಂಭವಾಗುತ್ತೆ. ಅಂದ್ರೆ ಇಂದಿನಿಂದಲೇ ಗುರುಬಲ. ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 30ನೇ ತಾರೀಕುವರೆಗೂ, ಅಂದ್ರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರವನ್ನು ಮಾಡಿದಾಗ ನಿಮಗೆ ಗುರುಬಲ ಬರತಕ್ಕಂಥದ್ದು. ಸಪ್ತಮ ಸ್ಥಾನ. ಯಾರು ಸರ್ಕಾರಿ ಕೆಲಸ ಕಾರ್ಯದಲ್ಲಿ ತುಂಬಾ ಅಡೆತಡೆಗಳನ್ನ ಅನುಭವಿಸ್ತಾ ಇದ್ರೆ, ಇನ್ನು ಪರ್ಮನೆಂಟ್ ಆಗಿಲ್ಲ, ಕೆಲವು ವಿಚಾರದಲ್ಲಿ ಅಭಿವೃದ್ಧಿ ನೋಡಕ್ಕಾಗ್ತಿಲ್ಲ, ಅವ್ರಿಗೆ ಜಾಕ್ಪಾಟ್. ಯಾರು ಇನ್ನು ಮದುವೆ ಆಗಿಲ್ಲ ಅಂತ ತುಂಬಾ ಕಷ್ಟಪಡ್ತಾ ಇದ್ರಿ, ಕರೆಕ್ಟ್ ಆಗಿ ಪ್ರಯತ್ನವನ್ನ ಪಟ್ರೆ ವಿತಿನ್ ಕಾರ್ತಿಕ್ ಮಾಸೋಡೆ ಖಂಡಿತ ಮದುವೆ ಸೆಟ್ ಆಗಿರುತ್ತೆ. ಇನ್ನು ಯಾರು ಸಂತಾನದ ಅಪೇಕ್ಷೆಯಲ್ಲಿದ್ದೀರಿ, ಉತ್ತಮ ಸಂತಾನವಾಗುತ್ತೆ. ಕೆಲಸ ಕಾರ್ಯದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನ ಈ ಮಾಸ ನೋಡುವಂತರಾಗ್ತೀರಾ. ಈ ಮಾಸ ಅದೃಷ್ಟದ ಮಾಸ. ವೃಶ್ಚಿಕ ರಾಶಿಯವರ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳು ಈ ಮಾಸದಲ್ಲೇ ಈಡೇರುತ್ತಾ ಹೋಗುತ್ತೆ. ಹಾಗಾದ್ರೆ ಜೂನ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇದೆಯಪ್ಪ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆ ಲಾಭವನ್ನ, ಅಭಿವೃದ್ಧಿಯನ್ನ, ಯಾರು ಸರ್ಕಾರಿ ಕೆಲಸದ ಅಧಿಕಾರಿಗಳಾಗಿರ್ತೀರಿ ಅಥವಾ ಸರ್ಕಾರದಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡ್ಕೊಂಡು ಪರ್ಮನೆಂಟ್ ಆಗಿಲ್ಲ ಅಂತ ಒದ್ದಾಡ್ತಿದ್ರಿ, ಅಂತವರಿಗೆ ದೊಡ್ಡ ಸುವರ್ಣಾವಕಾಶ, ಉತ್ತಮವಾದಂತ ದಾರಿ ಈ ಮಾಸ ಲಭಿಸುತ್ತೆ. ಅಂದ್ರೆ ಒಂದು ಡೋರ್ ಓಪನ್ ಆಗುತ್ತೆ ಅಂತ. ಪರ್ಮನೆಂಟ್ ಹಾಕಿದ ಮಾರ್ಗದಲ್ಲಿ ಹೋದ್ರೆ ಆದಷ್ಟು ಬೇಗ ನಮ್ಗೆ ಪರ್ಮನೆಂಟ್ ಆಗ್ಬೋದು, ಸ್ಯಾಲ್ರಿ ಹೈಕ್ ಸಿಗ್ಬೋದು. ತುಂಬಾ ಜನ ಯಾರು ಗೌರ್ಮೆಂಟ್ ಕೆಲಸದಲ್ಲಿದ್ದವರು ಟ್ರಾನ್ಸ್ಫರ್ ಅಪೇಕ್ಷೆ ಪಡ್ತಾ ಇದ್ದೀರಾ, ಅಥವಾ ಇರೋದ್ರಲ್ಲೇ ಸ್ವಲ್ಪ ಪ್ರಮೋಷನ್ ಅಪೇಕ್ಷೆ ಪಡ್ತಾ ಇದ್ದೀರಾ. ಅದರ ಅಡ್ಡಿ ಆತಗಳು ತುಂಬಾ ತಿಂಗಳಿಂದ ಇವತ್ತು ನಾಳೆ ಅಂತ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಕೆಲವರಿಗೆ ಎಷ್ಟೇ ವರ್ಷದಿಂದ ಒಂದೇ ಕಡೆ ಸರ್ಕಾರಿ ಕೆಲಸ ಮಾಡಿ ಪರ್ಮನೆಂಟ್ ಆಗ್ತದೆ ಸುಸ್ತು ಹೊಡೆದಿರ್ತೀರಾ, ಅಂತವ್ರಿಗೂ ಕೂಡ ಶುಭ ಸುದ್ದಿ ಕಾದಿದೆ. ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳು ಈ ಮಾಸ ಈಡೇರತಕ್ಕಂಥದ್ದು. ಹಾಗೆ ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಆತ್ಮೀಯರು ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ನಿಮ್ಮೆಲ್ಲ ಕಷ್ಟದ ಸಮಯಗಳಲ್ಲಿ ಯಾರು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೋ ಅಂತವರು ಈ ಮಾಸ ಉತ್ತಮ ಮಾರ್ಗದರ್ಶನವನ್ನು ಕೊಡ್ತಾರೆ. ಜೀವನದಲ್ಲಿ ತಿಳ್ಕೊಳ್ಳಿ, ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ಬೇಕು ಅಂದ್ರೆ ಸರಿಯಾದ ಒಂದು ಪಾಠ ಕೊಡ್ಬೇಕು ನಿಮಗೆ ನಡ್ಕೊಂಡು ಹೋಗೋಕೆ. ಬರತಕ್ಕಂತ ಕಷ್ಟಗಳನ್ನ, ಹಳ್ಳಕೊಳ್ಳಗಳನ್ನ ದಾಡಿಸಿ ಮುಂದೆ ಹೋಗ್ಸಕ್ಕೆ ಒಬ್ಬ ಗುರು ಬೇಕು. ಅಥವಾ ಗುರುನೇ ಆಗಿರ್ಬೋದು, ತೇಶಿನೇ ಆಗಿರ್ಬೋದು, ಸ್ನೇಹಿತನಾಗಿರ್ಬೋದು, ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು. ಆ ಉತ್ತಮವಾದಂತ ಕೆಲಸವನ್ನ ನಿಮ್ಮ ಸ್ನೇಹಿತರು ಈ ಮಾಸ ಮಾಡ್ತಾರೆ. ಆತ್ಮೀಯರ ಒಂದಷ್ಟು ಕೆಲಸ ಕಾರ್ಯಗಳು, ಒಂದಷ್ಟು ಆತ್ಮೀಯರ ಒಂದಷ್ಟು ಚಟುವಟಿಕೆಗಳಿಂದ ನಿಮಗೆ ಲಾಭವಾಗುತ್ತೆ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನ ನೋಡುವಂತರಾಗ್ತದೆ. ಇನ್ನು ಈ ಮಾಸ ಪ್ರಮುಖವಾಗಿ ಕುಟುಂಬದಲ್ಲಿ ಉತ್ತಮ ಸೌಖ್ಯವನ್ನ, ಅನ್ಯೋನ್ಯತೆಯನ್ನ ನೋಡುವಂತರಾಗ್ತೀರಾ. ಕೌಟುಂಬಿಕ ಕಲಹಗಳು, ಕುಟುಂಬದಲ್ಲಿರತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಅಭಿವೃದ್ಧಿನ ನೋಡುವಂತರಾಗ್ತೀರಾ. ಮನಸ್ಸಿನ ಅಭಿಲಾಷೆಗಳು ಈಡೇರತಕ್ಕಂಥದ್ದಾಗತ್ತೆ. ಮನಸ್ಸಿಗೆ ಏನೋ ಇದ್ದಂತ ಸಮಾಧಾನ, ನೆಮ್ಮದಿ ಸಿಗುತ್ತೆ. ತುಂಬಾ ತಿಂಗಳು ವರ್ಷಗಳಿಂದ ಅನ್ಕೊಂಡಿರ್ತಿರಲ್ಲ, ಒಂದು ಸೈಟನ್ನ ಖರೀದಿ ಮಾಡಬೇಕು, ಮನೆಯನ್ನ ಪರ್ಚೇಸ್ ಮಾಡಬೇಕು ಅಂತ, ಆ ಕೆಲಸ ಕಾರ್ಯ ಈ ಮಾಸ ಇದೆ. ಈ ಮಾಸ ಆ ವಿಚಾರದಲ್ಲಿ ಅಭಿವೃದ್ಧಿಯನ್ನ ಹೊಂದುವಂತರಾಗ್ತೀರಾ. ಲಕ್ ಅಲ್ಲಿಂದ ಜಾಕ್ಪಾಟ್ ಹೊಡಿಯುತ್ತೆ ನಿಮಗೆ. ಉತ್ತಮ ಭೂಮಿ ಖರೀದಿ ಮಾಡ್ತೀರಿ, ಸೈಟ್ಗಳನ್ನ ಪರ್ಚೇಸ್ ಮಾಡ್ತೀರಿ, ಒಂದು ತುಂಬಾ ಚೆನ್ನಾಗಿ ಒಂದು ಅಮೌಂಟ್ ಅನ್ನ ಹೂಡಿಕೆ ಮಾಡ್ತೀರಿ. ಅದು ಎಲ್ಲ ವಿಚಾರದಲ್ಲೂ, ಅಭಿವೃದ್ಧಿಯ ವಿಚಾರದಲ್ಲೂ ನಿಮಗೆ ನಾನಾ ರೀತಿಯ ಅನುಕೂಲಗಳನ್ನ, ಲಾಭಗಳನ್ನ ಈ ಮಾಸ ಕೊಡುವಂತಾಗತ್ತೆ. ಇನ್ನು ಈ ಮಾಸ ದೂರದ ಪ್ರವಾಸವನ್ನು ಮಾಡೋ ಮುಖಾಂತರ, ತೀರ್ಥಕ್ಷೇತ್ರಗಳಲ್ಲಿ ದರ್ಶನವನ್ನ ಮಾಡೋ ಮುಖಾಂತರ ಮನಸ್ಸಿಗೊಂದಷ್ಟು ನೆಮ್ಮದಿಯನ್ನ ಕಂಡುಕೊಳ್ಳುವಂತರಾಗ್ತೀರಾ. ಹಾಗೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಹೊಸ ವ್ಯಾಪಾರ ವ್ಯವಹಾರ ಮಾಡೋದಕ್ಕೆ ಈ ಮಾಸ ಸೂಕ್ತವಾದ ಮಾಸ. ಉತ್ತಮವಾದ ಲಾಭವನ್ನು ನೋಡ್ತಿರೋ ವ್ಯಾಪಾರದಲ್ಲಿ ಮುಂದೊಗ್ಗಿ ಅಭಿವೃದ್ಧಿ ನಿಮ್ಮೊಂದಿಗೆ ಸದಾಕಾಲ ಈ ಮಾಸ ಒಂಥರ ಸ್ಟ್ರಾಂಗ್ ಬಾಂಡಿಂಗ್ ಆಗಿ ನಿಂತ್ಕೊಳ್ಳುವಂತಾಗುತ್ತೆ. ಹಾಗೆ ಈ ಮಾಸ ವೃಶ್ಚಿಕ ರಾಶಿಯವರು ಹಿಂದೆ ಮಾಡಿರ್ತಕ್ಕಂಥ ಫಿನಾನ್ಷಿಯಲ್ ಲಾಸಸ್ ಇರ್ಬೋದು, ಸಾಲಗಳಾಗಿರ್ಬೋದು, ತೀರಿಸ್ಕೊಳತಕ್ಕಂಥ ದಾರಿಯನ್ನ ಕಂಡುಕೊಳ್ತೀರಾ. ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿರತಕ್ಕಂಥ ಇದೆ. ಈ ವೃಶ್ಚಿಕ ರಾಶಿಯವರಿಗೆ ಇಂದಿನ 4 ತಿಂಗಳು ಹೋಲಿಸ್ಕೊಂಡ್ರೆ ಹೇಗಿರುತ್ತಪ್ಪ ಅಂದ್ರೆ, ಫಿನಾನ್ಷಿಯಲಿ ಬ್ಲಾಕೇಜ್ ತುಂಬಾ ಜಾಸ್ತಿ ಆಗಿರುತ್ತೆ. ನೀವು ಅನ್ಕೊಳ್ಳಿ, ಏನೋ ಕೆಲಸ ಕಾರ್ಯಗಳನ್ನ ಮಾಡಬೇಕು, 10 ರೂಪಾಯಿ ಎತ್ತಿಟ್ಟಿರ್ತೀರಿ, ಮತ್ತಿನ್ನೆಲ್ಲ 15 ರೂಪಾಯಿ ಖರ್ಚಾಗ್ಬಿಟ್ಟಿರುತ್ತೆ. ನಿಮ್ ಗಮನಕ್ಕೆ ಬಂದಿರೋದಿಲ್ಲ. ಆದಾಯ 5 ರೂಪಾಯಿ ಇರುತ್ತೆ, ಖರ್ಚು 10 ರೂಪಾಯಿ ಆಗಿರುತ್ತೆ. ನಿಮಗೆ ಏನೋ ಬ್ಯಾಲೆನ್ಸ್ ಮಾಡ್ಕೊಂಡು ಒದ್ದಾಡ್ಕೊಂಡು ಹೋಗ್ತಿರ್ತೀರಿ, ಲಾಭ ನೋಡಕ್ ಆಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರು ಸೇವಿಂಗ್ಸ್ ಆಗ್ತಾ ಇಲ್ಲ,
ಫ್ಯೂಚರ್ಗೆ ಏನೋ ಪ್ರಾಪರ್ಟೀಸ್ಗಳನ್ನ ಮಾಡ್ಕೊಳಕ್ ಆಗ್ತಾ ಇಲ್ಲ, ಈ ತರ ಮನಸ್ಸಲ್ಲಿ ತುಂಬಾ ದುಃಖ ಇಟ್ಕೊಂಡಿರ್ತೀರಿ, ಅಂತವ್ರಿಗೆ ಶುಭ ಸುದ್ದಿ. ಆ ಎಲ್ಲ ಇಷ್ಟೈಶ್ವರ್ಯಗಳು, ಆ ಎಲ್ಲ ಅಭಿವೃದ್ಧಿ ವಿಚಾರಗಳು ಈ ಮಾಸ ಈಡೇರತಕ್ಕಂಥದ್ದು. ಫಿನಾನ್ಷಿಯಲಿ ಇರತಕ್ಕಂಥ ದಷ್ಟು ಬ್ಲಾಕೇಜ್ಗಳು ಕ್ಲಿಯರ್ ಆಗುತ್ತೆ. ಸಾಲದ ಒತ್ತಡದಿಂದ ಸ್ವಲ್ಪ ಹೊರಗಡೆ ಬರ್ತೀರಿ. ಸೇವಿಂಗ್ಸ್ ಅನ್ನ ನೋಡುವಂತಾಗ್ತೀರಿ. ನಿಮ್ಗೆ ವೃಶ್ಚಿಕ ರಾಶಿಯವ್ರಿಗೆ ಕೇಳಿಸ್ಕೊಂಡ್ರೆ ಖುಷಿ ಆಗ್ತಿರ್ಬೇಕು ಅಂತ ಅನ್ಕೊಳ್ತೀನಿ. ಆ ಖುಷಿ, ಸಂತೋಷ, ಸಂಭ್ರಮ ಸಂಪೂರ್ಣ ತಿಂಗಳು, ಸಂಪೂರ್ಣ ವರ್ಷ ಇರಲಿ ಅಂತ ನಾನು ಕೂಡ ಹಾರೈಸ್ತೇನೆ. ಇನ್ನು ಈ ಮಾಸ ರಾಜಕೀಯ ಕ್ಷೇತ್ರದಲ್ಲಿರತಕ್ಕಂಥವ್ರು, ಸಮಾಜ ಸೇವೆ ಕ್ಷೇತ್ರದಲ್ಲಿರತಕ್ಕಂಥವ್ರು ಕೂಡ ಲಾಭದಾಯಕ ಮಾಸ, ಅಭಿವೃದ್ಧಿಯ ಮಾಸ, ಹಾಗೂ ಮನಸ್ಸಿನ ಒಂದಷ್ಟು ಕೆಲಸ ಕಾರ್ಯಗಳನ್ನ, ಇಷ್ಟೈಶ್ವರ್ಯಗಳನ್ನ ಈಡೇರಿಸಿಕೊಳ್ಳತಕ್ಕಂತಹ ಮಾಸವಾಗಿ ಬದಲಾವಣೆ ಆಗುತ್ತೆ. ಈ ಮಾಸ ವೃಶ್ಚಿಕ ರಾಶಿಯವರು ವಾಹನವನ್ನ ಓಡಿಸ್ಬೇಕಾದ್ರೆ, ಅಂದ್ರೆ ಚಾಲನೆ ಮಾಡ್ಬೇಕಾದ್ರೆ ತುಂಬಾ ಜಾಗೃತವಾಗಿರಿ. ಸ್ವಲ್ಪ ಮೈಮರ್ತರು ಕೂಡ ಆಕ್ಸಿಡೆಂಟ್ಸ್ಗಳಾಗತಕ್ಕಂಥದ್ದು, ಸಣ್ಣ ಪುಟ್ಟ ಕಿರಿಕಿರಿ ಆಗತಕ್ಕಂಥದ್ದು, ಬೆಡ್ ರಿಡನ್ ಆಗತಕ್ಕಂಥ ಸಂದರ್ಭವು ಬಂದ್ಬಿಡತ್ತೆ. ಸ್ವಲ್ಪ ವಾಹನ ಚಾಲನೆ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗೃತ ಆಗಿರತಕ್ಕಂಥದ್ದು. ಯಾರು ರಕ್ತದೊತ್ತಡ ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ, ಯಾರು ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ತುಂಬಾ ಯಥೇಚ್ಛವಾಗ್ತಾ ಇದೆ, ರಕ್ತದ ಸಂಬಂಧ ಸಮಸ್ಯೆಗಳಲ್ಲಿ ಯಾರು ತುಂಬಾ ಕಷ್ಟಪಡ್ತಾ ಇದ್ದೀರಾ, ಆದಷ್ಟು ವೈದ್ಯರ ಸಂಪರ್ಕವನ್ನು ಅವಾಗ ಪಡೆದುಕೊಳ್ತಾ ಇರಿ. ಅಥವಾ ಈ ತರ ಸಮಸ್ಯೆಗಳು ನಿಮ್ಗೆ ದೇಹದಲ್ಲಿ ಕಾಣಿಸ್ಕೊಳ್ತಾ ಇದೆ ವೃಶ್ಚಿಕ ರಾಶಿಯವರು ಅಂದ್ರೆ ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕಿಸಿ. ಇಲ್ಲದಿದ್ದರೆ ರೋಗ ಜಾಸ್ತಿ ಆಗತ್ತೆ, ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಜಾಗೃತವಾಗಿರತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಅತಿಯಾದ ವ್ಯಾಮೋಹ, ಭಾವನೆಗಳಿಂದ ತೆಗೆದುಕೊಳ್ಳತಕ್ಕಂಥ ಕೆಲವು ನಿರ್ಧಾರಗಳು ಆರ್ಥಿಕ ಸಂಕಷ್ಟ ಹಾಗೂ ನಿಮ್ಮ ಕೀರ್ತಿಗೆ ಕಪ್ಪು ಚುಕ್ಕಿ ಆಗುತ್ತೆ. ಭಾವನೆಗಳಿಂದ ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಧಾರಗಳನ್ನ ಈ ಮಾಸ ತೆಗೆದುಕೊಳ್ಬೇಡಿ. ಭಾವನೆಗೊಳಗಾಗಬೇಡಿ. ಯಾರೋ ಹೇಳ್ಬಿಟ್ರು, ಏನೋ ಆಗ್ಬಿಡತ್ತೆ, ಮಾಡ್ಬಿಡತ್ತೆ, ಈ ರೀತಿ ಹುಚ್ಚು ಕಲ್ಪನೆ ಮೊದಲು ಹೊರಡೆ ಬನ್ನಿ. ಭಾವನೆ ಬಿಟ್ಟು ಬದುಕಿ. ಖಂಡಿತ ಪ್ರತಿಯೊಬ್ಬ ವ್ಯಕ್ತಿಗೂ ಭಾವನೆ ಇರಬೇಕು, ಸಂಬಂಧಗಳಿಗೆ ಬೆಲೆ ಕೊಡಬೇಕು, ನಾನೆಲ್ಲ ಒಪ್ಕೊಳ್ತೀನಿ. ಆದ್ರೆ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕಾದ್ರೆ, ಹಣಕಾಸಿನ ವ್ಯಾಪಾರಗಳನ್ನ ಮಾಡಬೇಕಾದ್ರೆ, ಅಥವಾ ದೃಢವಾದ ನಂಬಿಕೆಯನ್ನ, ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ವ್ಯಾಮೋಹಗಳು, ಭಾವನೆಗಳು ಬರಬಾರ್ದು. ಎಲ್ಲಿ ಭಾವನೆ ಬರುತ್ತೋ, ಆತನ ಅಣ್ಣನೋ, ತಮ್ಮನೋ, ಗಂಡನೋ ಅಥವಾ ಸ್ನೇಹಿತನೋ, ಆತನಿಗೆ ಶಕ್ತಿ ಇಲ್ಲ ಅಂದ್ರೂ ಕೂಡ ಆ ತಂಬಿನ ಕೆಲಸವನ್ನು ಕೊಡ್ತೀನಿ ಅಂದ್ರೆ ಆತನೂ ಆಡು, ನೀನು ಆಡು. ಅಂದ್ರೆ ಆತ ಕೆಲಸ ಗೊತ್ತಿಲ್ಲ, ಕಂಪ್ಲೀಟ್ ಮಾಡಕ್ ಸಾಧ್ಯ ಇಲ್ಲ, ಸಮಯ ವ್ಯರ್ಥ. ನಿನ್ನ ಸೋರ್ಸ್ ಆಫ್ ಏನ್ ಇನ್ಕಮ್ ಏನಿರುತ್ತೆ ಅಥವಾ ಸೋರ್ಸ್ ಆಫ್ ಶಕ್ತಿ ಏನಂತ ಕೊಟ್ಟಿರ್ತೀನಿ ನೀನು, ನಿಂಗೆ ಲಾಭವಾಗತ್ತೆ ಅಂತ ಅದನ್ನು ಕಳೀತಾನೆ, ಆತನೂ ಆತನ ಸಮಯವನ್ನು ಕಳ್ಕೊಳ್ತಾನೆ. ಎರಡು ಕಡೆಯೂ ಕೂಡ ನಷ್ಟವಾಗತ್ತೆ. ಇಂಥ ಮೂರ್ಖತನವನ್ನ ವೃಶ್ಚಿಕ ರಾಶಿಯವರು ಈ ಮಾಸ ಮಾಡಬೇಡಿ. ಸ್ನೇಹಿತರಿಗೆ ಸಹಾಯ ಮಾಡಿ, ಉಪಕಾರ ಮಾಡಿ ಕಷ್ಟದಲ್ಲಿದ್ದವ್ರಿಗೆ. ಆದರೆ ವ್ಯಾಪಾರ ವ್ಯವಹಾರ ಉದ್ಯೋಗ ಅಂತ ಬಂದಾಗ ಆತನಿಗೆ ಶಕ್ತಿ ಇದ್ರೆ, ಆತನಿಗೆ ಕೇಪಬಿಲಿಟಿ ಆಗಿ, ಆತನಿಗೆ ನಿಭಾಯಿಸತಕ್ಕಂಥ ಕೆಪಾಸಿಟಿ ಇದ್ರೆ ಮಾತ್ರ ಕೊಡುವಂತರಾಗಿ, ಇಲ್ಲ ಅಂದ್ರೆ ಬೇಡ. ಇಲ್ಲ ನಾನಾ ರೀತಿಯ ಸಂಕಷ್ಟವನ್ನು ಎದುರಿಸ್ಬೇಕಾಗತ್ತೆ. ಆಡತಕ್ಕಂಥ ಮಾತುಗಳಿಂದಲೇ ಈ ಮಾಸ ಶತ್ರುಗಳು ಉಲ್ಬಣ ಆಗತಕ್ಕಂಥದ್ದು ಜಾಸ್ತಿ ಇರುತ್ತೆ. ಏನೋ ಕನ್ವೆ ಮಾಡಕ್ ಹೋಗ್ತೀರಿ, ಮತ್ತಿನ್ನೇನೋ ಕನ್ವೆ ಮಾಡಿರ್ತೀರಿ. ನೀವು ಮಾತಾಡತಕ್ಕಂಥ ವೇ ತುಂಬಾ ಚೆನ್ನಾಗಿದ್ರು, ಪಾಸಿಟಿವ್ ಆಗಿದ್ರು, ಕೇಳಿಸ್ಕೊಳ್ತಕ್ಕಂಥದ್ದು ತಪ್ಪು ತಿಳ್ಕೊಳ್ತಾರೆ. ಅದರಿಂದ ನಿಮ್ಗೆ ಶತ್ರುಗಳು ಕೂಡ ಜಾಸ್ತಿ ಆಗತ್ತೆ. ಶತ್ರುನ ಉಪಟಳ ಜಾಸ್ತಿ ಇರುತ್ತೆ. ಹಿತಶತ್ರುಗಳು ಸ್ವಲ್ಪ ಉಟ್ಕೊಳ್ತಾರೆ ಜಾಸ್ತಿ. ನಿಮ್ಮ ಜೊತೆಗೆ ಇದ್ದು ನಿಮಗೆ ನಾನಾ ರೀತಿಯ ತೊಂದರೆಗಳನ್ನು ಕೊಡ್ತಕ್ಕಂಥವ್ರು ಜಾಸ್ತಿ ಆಗ್ತಾರೆ ಈ ಮಾಸ. ಅದು ನಾನಾ ರೀತಿಯ ಸಮಸ್ಯೆಗಳನ್ನ ಫ್ಯೂಚರ್ ಕೊಡತಕ್ಕಂಥದ್ದಾಗ್ಬಿಡುತ್ತೆ, ಜಾಗ್ರತೆ. ಹಾಗೆ ಈ ಮಾಸ ಎಷ್ಟೇ ಪ್ರಯತ್ನವನ್ನು ಪಟ್ಟರು ಕೂಡ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿರತಕ್ಕಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಜೀವನ ಅಂದ್ರೆ ನೆಮ್ಮದಿ ಇರಬೇಕು ಅಂತ. ಈ ಮಾಸ ಏನಾಗ್ಬಿಡುತ್ತೆ, 8 ರೂಪಾಯಿ ದುಡಿಬೇಕು ಅಂತ ಅನ್ಕೊಂಡಿರ್ತೀರ, ಭಗವಂತ 10 ರೂಪಾಯಿನೇ ಕೊಟ್ಟಿರ್ತಾನೆ, ಆದ್ರೂ ತೃಪ್ತಿ ಇರೋದಿಲ್ಲ. ಮತ್ತಿನ್ನೇನು 2 ರೂಪಾಯಿ ಬೇಕಾಗಿತ್ತು, ಅಷ್ಟು ಕೆಲಸ ಮಾಡ್ಬಿಟ್ಟಿದ್ದೆ. ನೀವು ಅನ್ಕೊಂಡಿದ್ದು ಬರೀ 8 ರೂಪಾಯಿ, ಭಗವಂತ ಸೇರ್ಸೇ ಕೊಟ್ಟಿದ್ದಾನೆ, ಆದ್ರೂ ಆತ್ಮತೃಪ್ತಿ ಇಲ್ಲ. 2 ರೂಪಾಯಿ ಎಕ್ಸ್ಟ್ರಾ ಬೇಕಾಗಿತ್ತು, ಅದು ಬೇಕಾಗಿತ್ತು, ಅದನ್ನ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಅದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅದನ್ನು ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಈ ಟೈಮಲ್ಲಿ ಇನ್ನೂ ಲಾಭ, ಒಳ್ಳೆ ಹೆಸರು ಸಂಪಾದನೆ ಮಾಡ್ಬಿಡ್ತಿದ್ದೇನೋ, ಕಂಪ್ಲೀಟ್ ಆ ಫ್ಲೋರಲ್ಲಿ ನನ್ನ ಹೆಸರು ತುಂಬಾ ಚೆನ್ನಾಗಿ ಸೆಟ್ ಆಗ್ತಿತ್ತೇನೋ, ಎಲ್ಲಾ ಕಡೆ ನನ್ನ ಹೆಸರು ಓಡಾಡ್ತಿರ್ತೇನೋ, ಈ ತರ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಯಾವ ವ್ಯಕ್ತಿಗೆ ಮಾಡತಕ್ಕಂಥ ಕೆಲಸ ತೃಪ್ತಿ ಇರೋದಿಲ್ವೋ ಆತ ಎಲ್ಲೋದ್ರೂ ಕೂಡ ಸುಖ ಅನುಭವಿಸೋಕೆ ಸಾಧ್ಯವೇ ಇಲ್ಲ. ಸ್ವರ್ಗದಲ್ಲಿದ್ರು ಕೂಡ ನರಕದಲ್ಲಿದ್ದಂಗೆ ಫೀಲ್ ಮಾಡ್ತಿರ್ತಾನೆ. ಫಸ್ಟ್ ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿರತಕ್ಕಂಥದ್ದು ಆತ್ಮತೃಪ್ತಿ. ಆ ಆತ್ಮತೃಪ್ತಿಯನ್ನ ಈ ಮಾಸ ವೃಶ್ಚಿಕ ರಾಶಿಯವರು ವಂಚಿತರಾಗ್ತೀರಾ. ಭಗವಂತ ಏನ್ ಕೊಟ್ಟಿದ್ದಾನೆ ತೃಪ್ತಿ ಪಡಿ. ನೀವು ಬದುಕ್ತಿರತಕ್ಕಂಥ ಬದುಕು ಎಷ್ಟೋ ಜನದ ಕನಸಾಗಿರುತ್ತೆ, ತಿಳಿದಿರ್ಲಿ. ತುಂಬಾ ಜನಕ್ಕೆ ನಾನು ಹೇಳ್ತಿರ್ತೀನಿ, ತುಂಬಾ ಜನ ಬರ್ತಾರೆ, ತೊಗೊಳ್ಳೆ ನಂತರ ಅಷ್ಟು ಲಕ್ಷ ದುಡಿತಾ ಇದ್ದೀನಿ, ಇಷ್ಟು ಸಾವಿರ ನಂತರ ಸಂಪಾದನೆ ಇದೆ, ಮನೆ ಇದೆ, ಆಸ್ತಿ ಇದೆ, ಅದಿದೆ, ಆದ್ರೆ ಭಗವಂತ ಏನೋ ಕೊಡ್ಲಿಲ್ಲ, ಸ್ವಲ್ಪ ಚೆನ್ನಾಗಿ ಅದ್ ಬೇಕಾಗಿತ್ತು, ಒಂದು ಸಂತಾನ ಬೇಕಾಗಿತ್ತು, ಕಾರ್ ತುಂಬಾ ಚೆನ್ನಾಗಿ ಓಡಾಡಕ್ಕಿದೆ, ಆದ್ರೆ ನನಗೆ
ಈ 5 ಸೀಟರ್ಸ್ ಕಾರ್ ಅಷ್ಟು ಕಂಫರ್ಟಬಲ್ ಆಗ್ತಲ್ಲ, 7 ಸೀಟರ್ಸ್ ಕಾರ್ ಬೇಕಿತ್ತು. ಈ ಥರ ನಾನಾ ರೀತಿಯ ಕ್ವಶನ್ಸ್ಗಳನ್ನ ನಿಮ್ಗೆ ಕೇಳ್ತಾರೆ. ಯಾವಾಗ ಲಭಿಸುತ್ತೆ? ಈ ಸ್ವಂತ ಮನೇಲಿ ಇದ್ದೀನಿ, 30-40 ಮನೇಲೋ 60-40 ಮನೇಲೋ ಸ್ವಲ್ಪ ಇನ್ನೂ ದೊಡ್ಡದು ಬೇಕು, ಅಥವಾ ಇನ್ಕಮ್ ಪರ್ಸ್ಗೆ ಒಂದು ಬಾಡಿಗೆ ಮನೆ ತಗೊಂಡು ಪರ್ಚೇಸ್ ಮಾಡಿಬಿಟ್ಟು ಬೇರೆಯವ್ರು ಬಾಡಿಗೆ ಬಿಡಬೇಕು ಅಂತ ಹುಡುಕ್ತಾ ಇದ್ದೀನಿ, ಮನೆಗಳೇ ಸಿಗ್ತಾ ಇಲ್ಲ, ಏನೋ ತೃಪ್ತಿ ಇಲ್ಲ, ಮನೆಗೆ ಹೋದ್ರೆ ನಿಮ್ದು ಈ ಥರ ನಾನಾ ಸಮಸ್ಯೆಗಳು ಇಟ್ಕೊಂಡು ನನ್ನ ಹತ್ರ ಬರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆಸೆ ಆಕಾಂಕ್ಷೆಗಳು ಖಂಡಿತ ಇರಬೇಕು. ಇವಾಗ ಜೀವನದಲ್ಲಿ ಅಭಿವೃದ್ಧಿ ನೋಡೋಕೆ ಸಾಧ್ಯ, ಆದರೆ ಅತಿ ಆಸೆ ಇರಬಾರ್ದು. ಇರತಕ್ಕಂಥದ್ರಲ್ಲಿ ತೃಪ್ತಿ ಪಡಬೇಕು. ಫಸ್ಟ್ ಇರೋದ್ರಲ್ಲಿ ತೃಪ್ತಿ ಪಟ್ಟು ತದನಂತರ ಏನಾರ ನೆಕ್ಸ್ಟ್ ಪಡ್ಕೋಣ ಅಂತ ಮುಂದುವರಿಯೋಣ. ಇರೋದ್ರಲ್ಲೇ ತೃಪ್ತಿ ಇಲ್ಲ, ಎಲ್ಲವೂ ಬೇಕು 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 ಅಂದರೆ ಭಗವಂತ ಏನನ್ನೂ ಕೊಡಲ್ಲ. ಫಸ್ಟ್ ಇರೋದನ್ನ ಎಂಜಾಯ್ ಮಾಡು, ಇರೋದನ್ನ ತೃಪ್ತಿ ಪಡು, ನಂತರ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ನೀವು ಇರೋದ್ರಲ್ಲೇ ತೃಪ್ತಿ ಇಲ್ಲ, ನಿಮ್ಮ ಹತ್ರ ಫಸ್ಟ್ ಗಾಡಿ ಇದೆಯಾ, ತೃಪ್ತಿಯಾಗಿ ಗಾಡಿ ಓಡಿಸಿ. ಎಷ್ಟೋ ಜನ ಗಾಡಿ ಇಲ್ಲದೆ ಸೈಕಲ್ ಓಡಾಡ್ತಾರೆ, ಸೈಕಲ್ ಇಲ್ದೇದವರು ನಡ್ಕೊಂಡು ಓಡಾಡ್ತಾರೆ. ಸರಿ, ಎಷ್ಟೋ ಜನ ಗಾಡಿ ಇಲ್ದೇದವರು ಸೈಕಲ್ ಓಡಾಡ್ತಾರೆ, ಸೈಕಲ್ದವ್ರು ನಡ್ಕೊಂಡು ಓಡಾಡ್ತಿರ್ತಾರೆ, ಕೆಲವು ಬಸ್ಸಲ್ಲಿ ಓಡಾಡ್ತಿರ್ತಾರೆ. ಅಂಥವ್ರನ್ನೆಲ್ಲ ಹೋಲಿಸ್ಕೊಂಡ್ರೆ ಭಗವಂತ ನಿಮ್ಗೆ ಗಾಡಿನಾರ ಕೊಟ್ಟಿದ್ದಾನೆ, ತುಂಬ ಚೆನ್ನಾಗಿ ಓಡಾಡ್ಕೊಂಡಿರಪ್ಪ ಅಂತ. ಆದರೆ ನೀವು ಕಾರನ್ನು ನೋಡ್ಬಿಟ್ಟು ಹೊಟ್ಟೆ ಹೊಡ್ಕೋತೀವಿ, ನೀವು ಕಾರನ್ನು ನೋಡ್ಕೊಂಡು ಬೇಜಾರು ಮಾಡ್ಕೊಳ್ತೀವಿ. ನನಗೂ ಕಾರ್ ಬೇಕಿತ್ತು, ಮತ್ತೆ ಕಾರ್ ತೊಗೊಂಡ್ಬಿಟ್ಟ, ನನ್ನಷ್ಟೇ ಶಕ್ತಿ ಇದ್ದವನು. ಎಲ್ಲ ಕರ್ಮ ಶುಭ ಕರ್ಮವೂ ಇರುತ್ತೆ, ಅಶುಭ ಕರ್ಮ ಅಂದರೆ ಒಳ್ಳೆ ಕರ್ಮವೂ ಇರುತ್ತೆ, ಕೆಟ್ಟ ಕರ್ಮಗಳು ಇರುತ್ತೆ. ಡಿಪೆಂಡ್ಸ್ ಅಪಾನ್ ಏನು ಮಾಡಿರುತ್ತೆ ಜೀವನದಲ್ಲಿ. ಆದಷ್ಟು ಒಳ್ಳೆಯದನ್ನೇ ಮಾಡಿ, ಒಳ್ಳೆ ಫಲ ಖಂಡಿತವಾಗಿ ಭಗವಂತ ಕರುಣಿಸಿಕೊಡ್ತಾನೆ. ಅತಿಯಾದ ಆಸೆ ಬೇಡ, ಆದರೆ ಆಸೆ ಇರಲಿ, ಅತಿಯಾಗಿ ಬೇಡ. ಅದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ನೆಮ್ಮದಿ ಸಹಿತವಾಗಿ ಇರೋದ್ರಲ್ಲಿ ತೃಪ್ತಿಯನ್ನು ಪಡಿ. ವೃಶ್ಚಿಕ ರಾಶಿ ಈ ವಾರ, ಈ ಮಾಸ ಖಂಡಿತವಾಗಿ ಅಭಿವೃದ್ಧಿಯನ್ನು ನೋಡುವಂತಾಗ್ತೀರಾ. ಈ ಮಾಸ ಯಾವುದೇ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸಬೇಕಾದ್ರೆ, ಮೇಜರ್ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ 2 ಬಾರಿ ವೃಶ್ಚಿಕ ರಾಶಿಯವರು ಯೋಚನೆ ಮಾಡಿ ತದನಂತರ ಡಿಸಿಷನ್ ತೆಗೆದುಕೊಳ್ಳಿ. ಒಳ್ಳೆ ಲಾಭವನ್ನು, ಅಭಿವೃದ್ಧಿ ನೋಡುವಂತಾಗ್ತೀರಾ. ಆತುರದ ನಿರ್ಧಾರ ಯಾವುದೇ ಕಾರಣಕ್ಕೂ ಈ ಮಾಸದಲ್ಲಿ ಬೇಡ. ಸ್ವಲ್ಪ ಆತರ ಮಾಡಕ್ಕೆ ಹೋಗ್ಬೇಡಿ, ತಾಳ್ಮೆಯಿಂದಿರಿ. ತಾಳ್ಮೆಯಿಂದ ನಿಧಾನಕ್ಕೆ ಹೆಜ್ಜೆಗಳು ನೀಡುತ್ತಾ ಹೋಗಿ ಲಾಭ ಯಶಸ್ಸು ನಿರ್ಮಾಣ. ಇನ್ನು ಈ ಮಾಸ ವೃಶ್ಚಿಕ ರಾಶಿಯವರು ಆಂಜನೇಯನ ಆರಾಧನೆ ಮಾಡಿ. ಮಹಾ ಆಂಜನೇಯ ಮೆಲ್ಲ ಸಂಕಷ್ಟಗಳನ್ನ ವಿಘ್ನ ದೂರ ಮಾಡಿ ನಿಮ್ಮ ಬೆನ್ನೆಲುಬಾಗಿ ಒಳ್ಳೆ ಅಭಿವೃದ್ಧಿಯನ್ನ, ಲಾಭವನ್ನು ನೋಡುವಂತಾಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ಭಗವಂತ ಪ್ರತಿಯೊಬ್ಬರು ಕೂಡ ಒಳ್ಳೆ ಆರೋಗ್ಯವನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ನೀವು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗಳು ಕೂಡ ಇದೆ, ಅದನ್ನು ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ಉಪಯುಕ್ತವಾದ ಮಾಹಿತಿಗಳನ್ನ, ಪೂಜೆ ಬಗ್ಗೆ, ವಾಸ್ತು ಬಗ್ಗೆ, ದಿನನಿತ್ಯ ಒಬ್ಬ ವ್ಯಕ್ತಿ ಹುಟ್ಟಿದ ನಂತರ ಯಾವ ರೀತಿ ಸಂಸ್ಕಾರಗಳನ್ನ ಕಲ್ತ್ಕೊಳ್ಬೇಕು, ಪೂಜೆ ಪುನಸ್ಕಾರದಲ್ಲಿ ಯಾವ ರೀತಿ ಭಾಗವಹಿಸಿ ನಮ್ಮಲ್ಲಿರತಕ್ಕಂಥ ಧನಾತ್ಮಕ ಶಕ್ತಿನ ಯಾವ ರೀತಿ ವೃದ್ಧಿ ಮಾಡ್ಕೊಳ್ಬೇಕು ಅಂತ ಸಂಪೂರ್ಣವನ್ನ ನಾನು ತಿಳಿಸ್ಕೊಡ್ತೇನೆ. ಹಾಗೆ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಮನೆ ವಾಸ್ತು ಕರೆಕ್ಷನ್ಸ್ಗಳೇನಾದ್ರು ಆಗ್ಬೇಕು, ಅಥವಾ ದೂರವಾಣಿ ಮುಖಾಂತರವೇ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು. ಈ ತರ ನಾನಾ ಸಮಸ್ಯೆಗಳು ಅಥವಾ ಇದರ ಕೆಲಸದ ವಿಚಾರವಾಗಿ ತಿಳ್ಕೊಳ್ಬೇಕು ಅಂತಿದ್ರು ಕೂಡ ನೇರವಾಗಿ ನಮ್ಮ ಕಚೇರಿಯ ಸಂಖ್ಯೆಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಮಾತಾಡ್ಬೋದು. ನೇರವಾಗಿ ಮೈಸೂರಿನ ಕಚೇರಿಗೆ ಬಂದು ಭೇಟಿ ಮಾಡ್ಬೋದು. ಇವೆಲ್ಲ ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರವನ್ನು ಕೊಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಭಗವಂತ ಮನಸ್ಸಿನ ಎಲ್ಲ ಇಷ್ಟೈಷನ್ನು ಈಡೇರಿಸಲಿ ಅಂತ ಆಶಿಸ್ತೇನೆ. ಮತ್ತೊಮ್ಮೆ ಧನ್ಯವಾದ.